ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವಾಗಲೇ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ವೀಕ್ಷಕರಿಗೆ ಒಂದಷ್ಟು ಗೊಂದಲ, ಒಂದೊಂದು ಕಡೆ ಒಂದೊಂದು ಟೈಮ್ ಹೇಳ್ತಾರೆ. ಹಾಗಾದರೆ ಇವತ್ತು ಎಕ್ಸಾಕ್ಟ್ ಆಗಿ ಆರಂಭ ಕಾಲ ಯಾವುದು ಗ್ರಹಣದ್ದು, ಮಧ್ಯಕಾಲ ಯಾವುದು, ಮೋಕ್ಷ ಕಾಲ ಯಾವುದು, ಯಾವುದಾದ್ಮೇಲೆ ನಾವು ಮನೆ ಶುದ್ಧೀಕರಣ ಮಾಡ್ಕೊಳ್ಬೇಕು ಅನ್ನೋದೊಂದಿರುತ್ತೆ. ಎಕ್ಸಾಕ್ಟ್ ಸಮಯವನ್ನು ತಿಳಿಸ್ಕೊಡೋದಾದ್ರೆ ತುಂಬ ನಾನು ಮೊದಲೇ ತಿಳಿಸಿದಾಗೆ ಈ ಗ್ರಹಣ ಬೇರೆ ಗ್ರಹಣಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ನಮಗೆ ಅಂತ ನಾನು ತಿಳಿಸಿದ್ದೀನಿ. ಮತ್ತೆ ನೀವು ಗ್ರಹಣದ ಆರಂಭ ಸಮಯ ಕೇಳಿದ್ರ, ನಮ್ಮ ಬೆಂಗಳೂರಿನ ಟೈಮಿಂಗ್ಸ್ ಪ್ರಕಾರ 3 ಗಂಟೆ 13 ನಿಮಿಷಕ್ಕೆ ಗ್ರಹಣ ಆರಂಭ ಆಗುವಂಥದ್ದು ಪ್ರಮುಖವಾಗಿ. ಮತ್ತೆ ಗ್ರಹಣ ಮುಕ್ತಾಯದ ಸಮಯ ಕೊನೆ ಆಗುವಂಥದ್ದು ಯಾವಾಗ ಅಂದರೆ 6 ಗಂಟೆ 47 ನಿಮಿಷ. ಸೊ ಈ 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಮುಕ್ತಾಯ ಆಗುತ್ತೆ. ಸೊ ಇದು ಇಷ್ಟು 3 ಗಂಟೆ 13 ನಿಮಿಷದ ಪರ್ಯಂತವಾಗಿ ನಮಗೆ ಪ್ರಮುಖವಾಗಿ ಇಷ್ಟು ನಿಮಿಷಗಳ ಪರ್ಯಂತವಾಗಿ ನಮ್ಮ ಗ್ರಹಣ ಇರುತ್ತೆ. ಮತ್ತು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಈ ಆಚರಣೆ ಮಾಡುವಂಥ ವಿಧಾನದಲ್ಲಿ ಪ್ರಮುಖವಾಗಿ ನಮ್ಮ ಧರ್ಮಶಾಸ್ತ್ರ ತಿಳಿಸುತ್ತೆ. ಯಾವ ರೀತಿ ಅಂತಂದರೆ, ನಮಗೆ ಎಷ್ಟು ಸಮಯ ನಮಗೆ ಗೋಚಾರ ಆಗ್ತಾ ಇದೆ ಆ ಸಮಯವನ್ನು ಮಾತ್ರ ಆಚರಣೆಗೆ ತಗೋಬೇಕು ಅಂತ. ಮತ್ತು ಯಾವಾಗ ಹಗಲಿನ ಸಮಯದಲ್ಲಿ ಚಂದ್ರಗ್ರಹಣ ನಡೆಯುತ್ತೋ ನಮಗೆ ಗೋಚಾರ ಆಗೋದಿಲ್ವೋ ಅದನ್ನು ಪರಿಗಣನೆಗೆ ತೊಗೊಳೋಗಿಲ್ಲ. ಅದೇ ರೀತಿ ಯಾವಾಗ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಆಗುತ್ತೋ ಅಂದರೆ ನಮಗೆ ಅದು ಗೋಚಾರ ಆಗೋದಿಲ್ಲ, ಎಲ್ಲೋ ಬೇರೆ ದೇಶಗಳಿಗೆ ಗೋಚಾರ ಆಗ್ತಾ ಇರುತ್ತೆ, ಅದನ್ನು ನಾವು ಪರಿಗಣನೆ ತೊಗೊಳೋದೇ ಇಲ್ಲ, ನಾವು ಆಚರಣೆ ಮಾಡೋಗೇ ಇಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಹಗಲಿನ ಸಮಯ ಅಂದರೆ 3 ಗಂಟೆ 13 ನಿಮಿಷಕ್ಕೆ ಶುರು ಆಗ್ತಾ ಇದೆ, ಹೌದಲ್ವಾ? ಆದರೆ ಅಂತ್ಯ ಆಗೋ ಸಮಯ ಯಾವುದು? 6 ಗಂಟೆ 47 ನಿಮಿಷ ಅಂತ ನಾನು ನಿಮ್ಗೆ ತಿಳಿಸ್ತೆ. ಸೊ ಈ ಪ್ರಮುಖವಾಗಿ ಅಂತ್ಯದ ಸಮಯದಲ್ಲಿ ಚಂದ್ರೋದಯ ಆಗೋಗಿರುತ್ತೆ, ಅಂದರೆ ಸೂರ್ಯಾಸ್ತ ಆಗೋಗಿರುತ್ತೆ, ರಾತ್ರಿ ಹುಟ್ಟಿರುತ್ತೆ. ಅಂದರೆ ಕೊನೆಯ 8 ರಿಂದ 10 ನಿಮಿಷಗಳ ಕಾಲ ಮಾತ್ರ ನಮಗೆ ಗ್ರಹಣದ ಸಮಯ ನಮಗೆ ಸಿಗುತ್ತೆ. ಆ ಸಮಯ ಮಾತ್ರ ನಮಗೆ ಆಚರಣೆಗೆ ತಗೊಬೇಕಾಗುತ್ತೆ. ಆ ಸಮಯದಲ್ಲಿ ಮಾತ್ರ ನಾವು ಜಪಗಳು, ಸ್ನಾನ ಇತ್ಯಾದಿಗಳನ್ನು ಮಾಡುವಂಥದ್ದು ಹೆಚ್ಚಿಗೆ ನಮಗೆ ಫಲ ಸಿಗುತ್ತೆ ಪ್ರಮುಖವಾಗಿ. ಮತ್ತೆ ಗ್ರಹಣ ನಂತರದಲ್ಲಿ ಏನು ಮಾಡಬೇಕು ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರ, ಗ್ರಹಣದ ನಂತರದಲ್ಲಿ ನೀವು ಖಂಡಿತ ಆಮೇಲೆ ಭೋಜನವನ್ನು ಸ್ವೀಕಾರ ಮಾಡುವಂಥದ್ದು. ಅದಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಭೋಜನ ಸ್ವೀಕಾರ ಮಾಡಬಾರ್ದು. ಮತ್ತೆ ವಿಶೇಷವಾಗಿ ಯಾರು ತುಂಬಾ ವೃದ್ಧರಿರ್ತಾರೆ ಮತ್ತೆ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರು ಸಾಧ್ಯವಾದಷ್ಟು ಬೇಗ ಒಂದು 3 ಗಂಟೆ ಒಳಗಡೆಗೆ ಊಟ ಇತ್ಯಾದಿಗಳನ್ನು ಮುಗಿಸ್ಕೊಳ್ಳುವಂಥದ್ದು. ಆಮೇಲೆ ಗ್ರಹಣದ ನಂತರದಲ್ಲಿ ಆಗ ಹೊಸದಾಗಿ ಅಡಿಗೆಯನ್ನು ತಯಾರು ಮಾಡಿ ಆಗ ಭೋಜನವನ್ನು ಮಾಡುವಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಊಟವನ್ನು ಮಾಡಲೇಬಾರದು. ಅದು ನಿಮ್ಮ ದೇಹದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ. ಸೊ ಆ ರೀತಿಯಾಗಿ ಮತ್ತೆ ಗ್ರಹಣದ ನಂತರದಲ್ಲಿ ನಿಮ್ಮ ಮನೆಯನ್ನೆಲ್ಲ ಶುಭ್ರಗೊಳಿಸಿ ದೇವರ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ನೀವು ಮನೆಯನ್ನೆಲ್ಲ ಅಲಂಕಾರ ಮಾಡಿ ಇತ್ಯಾದಿ ನಿಮ್ಮ ದೈನಂದಿನ ಕಾರ್ಯಗಳು ಏನೇನಿದೆ ಅವನ್ನೆಲ್ಲ ಮುಂದುವರ್ತಾ ಹೋಗ್ಬೋದು. ಈ ರೀತಿಯಾಗಿ ಗುರುಜಿ, ಗ್ರಹಣದಲ್ಲಿ ದರ್ಬೆ ಎಷ್ಟು ಮಹತ್ವ